ಆಕಾಶವಾಣಿ ಹಾಸನ. ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಅಂತಿಮ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಾಣಿ ಉದಯ್, ವಕೀಲರು ಹೆತ್ತೂರು ಹಾಗೂ ಉದಯ್ ಭಾರತೀಯ ಜೀವ ವಿಮಾ ನಿಗಮ ಹೆತ್ತೂರು. ಇಂದಿನ ಸಂಚಿಕೆಯಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್.ಕೆ. ಸಂದೇಶ್ ಅವರ ಮಾತುಗಳ ಮುಂದುವರಿದ ಭಾಗ ಹಾಗೂ ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಕಾರ್ಯದರ್ಶಿ ಎಂ. ಕೂರ್ಮಾರಾವ್, ಹೆತ್ತೂರು ಎಫ್ಪಿಒನ ಅಧ್ಯಕ್ಷರಾದ ಎಚ್.ಡಿ. ಸುಧಾಕರ್ ಹಾಗೂ ಕಾಫಿ ಬೆಳೆಗಾರರಾದ ಎಂ.ಜೆ. ಸಚಿನ್ ಅವರ ಮಾತುಗಳನ್ನು ಆಲಿಸಬಹುದು. ಮೊದಲಿಗೆ ಆಲಿಸೋಣ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಚ್.ಕೆ. ಸಂದೇಶ್ ಅವರ ಮಾತುಗಳ ಮುಂದುವರಿದ ಭಾಗ. ಕಾಫಿ ಕಂಪನಿಯನ್ನು ನಾವು ಪ್ರಾರಂಭ ಮಾಡಿದ್ವಿ, ವಿದ್ಯುಕ್ತವಾಗಿ ಚಾಲನೆಯನ್ನು ಮಾಡಿದ್ದೀವಿ. ಆಯೋಜಕರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಪ್ಲೇಸ್ ಇದೆಯಲ್ಲ ನೋಡಿ, ಕಾಫಿ ಗಿಡಗಳ ಮಧ್ಯದಲ್ಲಿ ಈ ಒಂದು ಸ್ಥಳನ ನೀವು ಗುರುತಿಸಿದ್ದೀರಿ. ವಾತಾವರಣ ಹೆಂಗಿದೆ ನೋಡಿ. ಅವ್ರು ಹೇಳ್ತಾ ಇದ್ರು ನಮ್ಮ ವಿಶಾಖಪಟ್ಟಣಂ 44 ಡಿಗ್ರಿ ಅಂತ, ಆ ಏರಿಯಾದಲ್ಲಿ ಕಾಫಿ ಬೆಳೀತಾ ಇದ್ದಾರೆ. ಒರಿಸ್ಸಾಕ್ಕೆ ಹೋಗಿದ್ದೆ ಅಂದರು ನಮ್ಮ ದಿನೇಶ್ ಅವರು, ಅಲ್ಲಿ ಒರಿಸ್ಸಾ ಅಷ್ಟೊಂದು ಹೀಟು, ಅದೇ ಕಾಫಿ ಬೆಳೆದ ಏರಿಯಾಕ್ಕೆ ಹೋದೆ, ಕಾಫಿ ಭಾಳ ತಂಪಾಗಿತ್ತು ಅಂತ. ನಮಗೆ ನೋಡಿ ನೈಸರ್ಗಿಕವಾಗಿ ಭಾಳ ಅಡ್ವಾಂಟೇಜ್ ಇದೆ. ಇಲ್ಲಿ ಪ್ರಕೃತಿ ನಮಗೆ ಸಪೋರ್ಟ್ ಮಾಡ್ತಾ ಇದೆ. ನಾವು ಇಂಥ ಒಂದು ಪರಿಸರದಲ್ಲಿ ಕಾಫಿ ಬೆಳೀತಾ ಇದ್ದೇವೆ. ನಮ್ಮ ಪ್ರಾಡಕ್ಟ್ನ ನಾವೇ ಲಾಂಚ್ ಮಾಡಿ ಮಾರ್ಕೆಟಿಂಗ್ ಸಿಸ್ಟಮ್ ತರಲಿಲ್ಲ ಅಂತಂದರೆ ಇದು ಬರೀ ನ್ಯಾಷನಲ್ ಲೆವೆಲ್ ಅಲ್ಲ. ಹೆತ್ತೂರು ಕಾಫಿ ಮಸ್ಟ್ ಬಿ ಇನ್ ದಿ ಗ್ಲೋಬಲ್ ಏರಿಯಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬ್ರ್ಯಾಂಡನ್ನು ನೀವು ತರಬೇಕು. ಅದು ನನ್ನ ಮಹದಾಸೆ ಕೂಡ. ನಿಮ್ಮ ಏನೇ ಸಪೋರ್ಟ್ ಇದ್ರೂ ನೀವು ಕೇಳಿ, ನನ್ನ ಕಡೆಯಿಂದ ಆಗಬೇಕಾಗಿರೋದನ್ನ ನಾನು ನಿಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀನಿ. ದಿನೇಶ್ ಅವ್ರು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಬೆಳೆಗಾರರ ಮನೆಯಿಂದ ಬಂದಿರತಕ್ಕಂಥವ್ರು. ನಮ್ಮ CEO ಕೂಡ ಇದ್ದಾರೆ, ಬೇರೆ ಅದರ್ಸ್ ಎಲ್ಲ ಇದ್ದಾರೆ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಷ್ಟೇ. ಒಟ್ಟಾಗಿ ಒಗ್ಗಟ್ಟಾಗಿ ನಾವೆಲ್ಲ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದರೆ ಯಶಸ್ಸು ನಮಗೆ ಕಟ್ಟಿಟ್ಟ ಬುದ್ಧಿ. ಅದಕ್ಕೆ ಇವತ್ತೊಂದು ನಾನು ನೋಡಿದೆ, ನೀನು ಕರ್ತವ್ಯವನ್ನು ಮಾಡು, ನೀನು ಪ್ರತಿಫಲವನ್ನು ಅಪೇಕ್ಷೆ ಪಡಬೇಡ. ಅಂದರೆ ಕರ್ತವ್ಯದಲ್ಲಿ ನೀನು ದೇವ್ರನ್ನ ಕಂಡ್ಕೋ. ನಾನು ಅದನ್ನೇ ಮಾಡ್ತೀನಿ. ನಾನು ಟು ಬಿ ಫ್ರ್ಯಾಂಕ್ ವಿತ್ ಯು, ನಾನು ಯಾವತ್ತೂ ದೇವ್ರ ಮನೆಗೆ ಹೋಗಲ್ಲ. 2 ದಿವಸ ಹೋಗ್ತೀನಿ. ಒಂದು, ಭಗವಂತ ನನಗೆ ಜನ್ಮ ನೀಡಿದ ದಿನ, ಅವತ್ತು ಹೋಗಿ ದೇವ್ರಿಗೆ ಕೈ ಮುಗಿತೇನೆ. 2ನೇದಾಗಿ ನಾನು ದೇವ್ರಿಗೆ ಪೂಜೆ ಮಾಡ್ತೇನೆ. ನಮ್ಮ ಮನೆಯಲ್ಲಿ ನಾನು ಜಡ್ಜ್ ಆದಮೇಲೆ ಗಣೇಶನ ಪೂಜೆ ಮಾಡ್ತೀವಿ. ಗಣೇಶನ ಚತುರ್ಥಿ ಇದೆಯಲ್ಲ, ಅವತ್ತು ಬೆಳಗ್ಗೆ ಪೂಜೆ ಮಾಡಿ ಸಂಜೆಗೆ ಬಿಡ್ತೀನಿ. ಐ ಆಮ್ ಬ್ಲೆಸ್ಡ್ ವಿತ್ 2 ಡಾಟರ್ಸು. 1 ಡಾಟರ್ ಈಸ್ ಇನ್ ಸ್ವೀಡನ್ನು, ಸೆಕೆಂಡ್ ಒನ್ ಪರ್ಸೂಯಿಂಗ್ MD ಮೆಡಿಕಲ್ ಮಾಡ್ತಾ ಇದ್ದಾಳೆ. ಅವ್ರುಗಳು ನಮ್ಮ ಕೈಗೆ ಸಿಗಲ್ಲ. ಮತ್ತು ಜೊತೆ ಗಣೇಶನ ಪೂಜೆ ಮಾಡ್ಬೇಕಾದ್ರೆ ನಾನೇ ಮಾಡಬೇಕು. ನನ್ನ ವೈಫ್ ನನಗೆ ಪೂಜೆಗೆ ಹೇಳ್ಕೊಡ್ತಾರೆ. ನಾನು 2 ದಿವಸ ಪೂಜೆ ಮಾಡೋದು. ಇನ್ನು ಬಾಕಿ ದಿವಸ ಎಲ್ಲ ನಾನು ಏನು ಕೆಲಸ ಮಾಡ್ತೀನೋ ನನ್ನ ಕೆಲಸದಲ್ಲಿ ನಾನು ದೇವ್ರನ್ನ ಕಂಡ್ಕೊಳ್ತೇನೆ. ಅದಕ್ಕೆ ನಾನು ನಿಮಗೆಲ್ಲರಿಗೂ ನಾನು ಹೇಳ್ತೇನೆ, ಒಂದು ಒಳ್ಳೆಯ ದಿನ ಇದನ್ನು ಹುಟ್ಟಾಕಿದ್ದೇವೆ. ನಿಮ್ಮೆಲ್ಲರ ಬದುಕು ಬೆಳಕಾಗಬೇಕು. ನೀವೆಲ್ಲರೂ ಸದೃಢವಾಗಿ ಬೆಳಿಬೇಕು. ಸದೃಢವಾಗಿ ಬೆಳೆದಾಗ ಮಾತ್ರ ನನಗೆ ಒಂದು ರೀತಿಯ ಆತ್ಮಸಂತೋಷ, ಸಂತೃಪ್ತಿ ಸಿಗುತ್ತೆ. ಆ ಒಂದು ಸಂತೃಪ್ತಿಯನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ, ಒಟ್ಟಾಗಿ ಕೆಲಸ ಮಾಡೋಣ. ಏನೇನು ಬೆನಿಫಿಟ್ ಇದೆ ಅದಕ್ಕೆ CEO ಮತ್ತು ದಿನೇಶ್ ಅವರು ನಿಮಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾರೆ. ಆ ಕೆಲಸವನ್ನು ಮಾಡೋಣ. ಒಬ್ಬ ಒಳ್ಳೆಯ ಭಾಷಣಕಾರ ಭಾಷಣ ಮಾಡುವಾಗ ಭಾಷಣ ಕೇಳೋರನ್ನ ಹಿಡಿದಿಟ್ಕೊಳ್ಬೇಕಂತೆ. ಗುಡ್ ಸ್ಪೀಕರ್ ಯಾರಿರ್ತಾನೋ ಯಾವಾಗಲೂ ಆಡಿಯನ್ಸ್ನ ಹಿಡಿದಿಟ್ಕೊಳ್ಬೇಕಂತೆ. ಆ ಆಡಿಯನ್ಸ್ ಏನಾದ್ರು ಬೇರೆ ಕಡೆಗೆ ಡೈವರ್ಟ್ ಆಗಿದ್ದಾರೆ ಅಂತಂದರೆ ಭಾಷಣಕಾರ ಈಸ್ ನಾಟ್ ಎ ಗುಡ್ ಸ್ಪೀಕರ್ ಅಂತ. ಬಟ್ ನಾನು ಬರೀ ನನ್ನ ಭಾಷಣ ಮಾತ್ರ ಮಾಡ್ತಾ ಇಲ್ಲ, ಎಲ್ಲರನ್ನೂ ನೋಡ್ತಾ ಇದ್ದೇನೆ. ನಾನು ಕೋರ್ಟಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ನಾನು ಹಾಗೆ ನೋಡ್ತೀನಿ. ನಾನು ಕೋರ್ಟಲ್ಲಿ ಏನೇನು ಚಲನವಲನ ನಡೀತಾ ಇರ್ತದೆ ಅದು ಗಮನಿಸ್ತೇನೆ ಹಾಗೆ. ಬಟ್ ಇಲ್ಲಿ ಯಾರೂ ಡೈವರ್ಟ್ ಆಗಿಲ್ಲ, ಎಲ್ಲರೂ ಏಕಾಗ್ರತೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದೇನೆ.
ನಾನು ಇಲ್ಲಿ ಅಂತಲ್ಲ, ನಾನು ಎಲ್ಲೇ ಭಾಷಣ ಮಾಡಿದ್ರು, ನೆನ್ನೆ ಚಿಕ್ಕಮಗಳೂರಲ್ಲಿ 1 ಗಂಟೆ 5 ನಿಮಿಷ ಭಾಷಣ ಮಾಡಿದೆ, ಪ್ರಾಂಶುಪಾಲರುಗಳಿಗೆ ಅಡ್ರೆಸ್ ಮಾಡಿದೆ, ಎಲ್ಲರನ್ನೂ ಹಿಡಿದಿಟ್ಕೊಂಡಿದ್ದೆ. ಆ ರೀತಿ ಆ ಪ್ರಯತ್ನವನ್ನು ಮಾಡ್ತೇನೆ. ಭಾಷಣ ಮಾಡುವಾಗ ಭಾಷಣದಲ್ಲೂ ಕೂಡ ನಾನು ನ್ಯಾಯ ಒದಗಿಸುವ ಕೆಲಸವನ್ನು ಮಾಡ್ತೇನೆ. ಆ ರೀತಿ ಮಾಡಿದ್ದೇನೆ ಅಂತೇಳಿ ಅಂದ್ಕೊಳ್ತಿದ್ದೇನೆ. ಎಷ್ಟೋ ಜನ ಗಂಡಸರು ತೋಟಕ್ಕೆ ಹೊಲಕ್ಕೆ ಎಲ್ಲಿಗೂ ಹೋಗದೇ ಇದ್ರೂ ಕೂಡ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅವ್ರು ಹೋಗದೆಲ್ಲ ಮಿಸ್ ಮಾಡಲ್ಲ. ಆ ಥರ ಅವರು ನೋಡ್ಕೊಳ್ತಾರೆ. ಅಂದರೆ ಅವ್ರ ಸಪೋರ್ಟು ಬೇಕು. ಹೆಣ್ಮಕ್ಳ ಸಪೋರ್ಟ್ ಇಲ್ದವ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಹೇಗೆ ಒಬ್ಬ ಗಂಡು ಯಶಸ್ವಿ ಆಗಬೇಕಾದ್ರೆ ಹೆಣ್ಮಕ್ಳ ಸಪೋರ್ಟ್ ಇರ್ತದೋ, ಒಬ್ಬ ರೈತ ಇವತ್ತು ಯಶಸ್ವಿ ಹೆಜ್ಜೆಯನ್ನು ಇಟ್ಟಿದ್ದಾನೆ ಅಂತಂದರೆ ಅವ್ರುಗಳ ಸಪೋರ್ಟು ಇರ್ತದೆ. ಎಲ್ಲರನ್ನೂ ಜೊತೆ ಸೇರಿಸ್ಕೊಳ್ಳಿ. ನಮ್ಮ ಪ್ರಮಾಣ ಕಡಿಮೆ ಇದೆ ಅಂದರು. ನನಗೆ ಅನಿಸುತ್ತೆ ಇದು ಕಮ್ಯುನಿಕೇಷನ್ನು ಸ್ವಲ್ಪ ಆಗಿಲ್ಲ. ಎಲ್ಲರೂ ಶೇರ್ ಹೋಲ್ಡರ್ಸು ಅವರ ಧರ್ಮಪತ್ನಿಯರನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿ ಮೋಸ್ಟ್ಲಿ ಮೆಸೇಜ್ ಕೊಟ್ಟಿರಲಿಲ್ಲ ಅನಿಸುತ್ತೆ. ಹಾಗಾಗಿ ಹಂಗಾಗಿದೆ. ಬಟ್ ನಮ್ಮ ಭಾಗದಲ್ಲಿ ಯಾವಾಗಲೂ ಹೆಣ್ಮಕ್ಳು ಕೂಡ ಇರ್ತಾರೆ. ಅವ್ರು ಯಾವಾಗಲೂ ಜೊತೆ ಇರ್ತಾರೆ. ಇವತ್ತೇನಾದ್ರು ಈ ಕಡೆ ಈ ಭಾಗದಲ್ಲಿ ರೈತರ ಬದುಕು ಹಸನಾಗಿದೆ ಅಂತಂದರೆ ಹೆಣ್ಮಕ್ಳು ಕೂಡ ಕೊಟ್ಟಿರ್ತಕ್ಕಂಥ ಅವ್ರ ಸಪೋರ್ಟು ಎಲ್ಲವೂ ಕೂಡ ಇದೆ. ಅವರು ಹೋಗಿ ಹೊಲ ಗದ್ದೆನಲ್ಲಿ ದುಡಿಲೇಬೇಕು ಅಂತಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನೇ ಕೋರ್ಟಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ನನ್ನ ಹೆಂಡ್ತಿ ನನ್ನ ಜೊತೆನೇ ಬಂದು ಕೆಲಸ ಮಾಡಬೇಕು ಅಂತಲ್ಲ. ನನಗೆ ಹೋಗಲಿಕ್ಕೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟಿರ್ತಾರೆ ಅವರು. ನಮ್ಮದೇನು ಸಕ್ಸಸ್ ಇರುತ್ತೋ ಅದರಲ್ಲಿ ಹೆಣ್ಮಕ್ಳದ್ದು 50% ಇರ್ತದೆ. ಸಾಧನೆ ಏನಾದ್ರು ನಾವು ಮಾಡಿರ್ತೀವಿ ಅಂತಂದರೆ ಆ ಹೆಣ್ಮಕ್ಳು ಏನು ನಮಗೆ ಸಪೋರ್ಟ್ ಕೊಡ್ತಾರೋ ಮನೆಯಲ್ಲಿ, ಅಂಥ ಒಂದು ಸಪೋರ್ಟು. ನಾನು ಟೈಮ್ ಸೆನ್ಸ್ ಹೇಳಿದೆ. ಈಗ ಟೈಮ್ ಸೆನ್ಸು, ನೀವು ಟೈಮಿಗೆ ಸರಿಯಾಗಿ ಬರಬೇಕು ಅಂದರೆ ಅವ್ರ ಮನೆಯಲ್ಲಿ ಕೆಲಸ ಮಾಡಿ ನಮಗೇನಾದ್ರು ಬೆಳಗ್ಗೆ ಹೊಟ್ಟೆಗೆ ಏನಾದ್ರು ಕೊಟ್ಟರೆ ನೀವು ಬರೋಕ್ಕಾಗೋದು, ಇಲ್ದಾರಾಗುತ್ತಾ? ಇಲ್ಲ. ಹಾಗಾಗಿ ಎಲ್ಲ ರೂಪದಲ್ಲೂ ಇವತ್ತು ನಾವು ಏನು ಅಪಾಯಿಂಟ್ಮೆಂಟ್ಸ್ ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ನಾನು ಕೂಡ ಜಡ್ಜಸ್ ಸೆಲೆಕ್ಷನ್ ಕಮಿಟಿಲಿದ್ದೆ. ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ. ಈಗ 50 ಜನ ಅಪಾಯಿಂಟ್ ಮಾಡಿದರೆ 25ರಿಂದ 30 ಜನ ಹೆಣ್ಮಕ್ಳೇ ಇರ್ತಾರೆ. ಆ ರೀತಿ ಪ್ರಮಾಣ ಇದೆ. ನಮ್ಮ ಹೈಕೋರ್ಟಲ್ಲಿ ಎಂಪ್ಲಾಯೀಸ್ ಒಂದು 2,500 ಜನ ಇದ್ದಾರೆ. 2,500ದಲ್ಲಿ ಆಲ್ಮೋಸ್ಟ್ 1,700 1,800 ಜನ ಹೆಣ್ಮಕ್ಳಿದ್ದಾರೆ. ಈಗ ಮೊನ್ನೆ 84 ನಾವು ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡಿದ್ವಿ. ಆ 84ನಲ್ಲೂ ಆಲ್ಮೋಸ್ಟ್ 50 to 55% ಹೆಣ್ಮಕ್ಳಿದ್ದಾರೆ. ನೀವು ಓದುವಾಗ ಈಗ ರ್ಯಾಂಕಿಂಗ್ ನೋಡ್ಬೋದು. ನೋಡಿ, ನೀವು ರ್ಯಾಂಕ್ ಬಂದರು ಅಂತೇಳಿ ಹೇಳ್ತಿರಲ್ಲ. ಗಂಡು ಮಕ್ಳು ಏನು ಮಾಡ್ತವೆ, ಈ ಸೋಷಿಯಲ್ ಮೀಡಿಯಾ ಮತ್ತು ಅಲ್ಲಿ ಇಲ್ಲಿ ಕಾಲ ಕಳೆದು ಬಿಡ್ತವೆ. ಹೆಣ್ಮಕ್ಳು ಹಂಗಲ್ಲ. ಹೆಣ್ಮಕ್ಳು ಏನು ಮೊಬೈಲ್ ನೋಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೆಣ್ಮಕ್ಳು ನೋಡ್ತಾರೆ. ಬಟ್ ನಮ್ಮ ದೇಶದ ದುರಂತ ಏನಂದರೆ, ಈ ಮೊಬೈಲ್ ಬಂದ ಮೇಲೆ ಮ್ಯಾನ್ ರಿಸೋರ್ಸಸ್ ಏನಿದೆಯೋ, ಮನುಷ್ಯನ ರಿಸೋರ್ಸಸ್ಸು ಹಾಳಾಗ್ತಾ ಇದೆ. ಎಲ್ಲರೂ ಮೊಬೈಲಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ದೇಶದ ಹ್ಯೂಮನ್ ರಿಸೋರ್ಸಸ್ ಎಲ್ಲ ಹಾಳಾಗ್ತಾ ಇದೆ. ಮಕ್ಕಳುಗಳು ಕೂಡ ಸ್ಕೂಲು ಕಾಲೇಜು ಎಲ್ಲಿ ನೋಡಲಿ ಬರೀ ಅಲ್ಲೇ. ನೀವು ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿ, ನಾನು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅಡ್ರೆಸ್ ಮಾಡ್ತೀರಿ, ಕೆಲವು ಟೈಮ್ ಮೊಬೈಲಲ್ಲೇ ಮುಳುಗೋಗ್ಬಿಟ್ಟಿರ್ತವೆ. ಆ ಥರದ್ದು ವಾತಾವರಣ ಇದೆ. ಬಟ್ ಈ ದೇಶಕ್ಕೆ ಒಳ್ಳೆಯದಲ್ಲ, ಇದು ಮಾರಕ. ದೇಶದ ಅಭಿವೃದ್ಧಿಯಲ್ಲಿ ಇದು ಬಹಳ ಹಿಂಡ್ರೆನ್ಸ್ ಇದೆ. 24 ಗಂಟೆ ಮೊಬೈಲು, ಸೋಷಿಯಲ್ ಮೀಡಿಯಾ. ತಂತ್ರಜ್ಞಾನ ಬೇಕು, ಇಲ್ಲ ಅಂತಲ್ಲ. ನಮ್ಮ ಜ್ಞಾನವನ್ನು ವೃದ್ಧಿಗೊಳಿಸ್ಕೊಳ್ಳಿಕ್ಕೆ ಮೊಬೈಲ್ನಲ್ಲಿ ಸಿಗ್ತಕ್ಕಂಥ ಮಾಹಿತಿ ಏನಿದೆಯೋ ಆ ಮಾಹಿತಿಯನ್ನು ಪಡೆದುಕೊಳ್ಳಕ್ಕೆ ನಾವು ಅದನ್ನು ಬಳಕೆ ಮಾಡ್ಕೊಳ್ಬೇಕು. ದಿನವಿಡೀ ನಮ್ಮ ಟೈಮೆಲ್ಲ ಅದಕ್ಕೆ ವ್ಯರ್ಥ ಮಾಡ್ಕೊಳ್ಳಿಕ್ಕಲ್ಲ. ನೋಡಿ, ನನ್ನ ಮೊಬೈಲ್ ನಾನು ಆಫ್ ಮಾಡಿಟ್ಟಿಲ್ಲ. ಬೆಳಗ್ಗೆಯಿಂದ ನನಗೆ ಒಂದು ಫೋನ್ ಬಂದಿದೆಯಾ? ಇಲ್ಲ. 10 ಗಂಟೆಯಿಂದ 1:30ವರೆಗೂ ಒಂದು ಮೊಬೈಲ್ ಇಲ್ಲ. ಅವ್ರಿಗೆ ಗೊತ್ತು ನಾನು ಇಂಥ ಸಮಯದಲ್ಲಿ ನಾನು ಮೊಬೈಲ್ ನಾನು ಎತ್ತೋದು ಇಲ್ಲ, ಮಾಡೋದು. ನಾನು ಯಾರೇ ಫೋನ್ ಮಾಡಿದ್ರು ಸಂಜೆ 6:30 ಮೇಲೆ 7:30 8 ಗಂಟೆ ನಾನೇ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿರ್ತೀನಿ. ಆ ರೀತಿ. ಹಾಗೆ ಅವಶ್ಯಕತೆ ಇರ್ತದೆ, ಇಲ್ಲ ಅಂತಲ್ಲ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಆ ಮೊಬೈಲ್ನ ಬಳಸಬೇಕು. ತಂತ್ರಜ್ಞಾನ ಇದೆ. ಬಟ್ ಮೊಬೈಲ್ನಲ್ಲೇ ಹೆಚ್ಚಿನ ಮಾಹಿತಿ ಸಿಗೋಲ್ಲ. ನೀವು ಬುಕ್ಸ್ ಓದಿದಾಗ ಜಾಸ್ತಿ ಮಾಹಿತಿ ಸಿಗ್ತದೆ. ಅದಕ್ಕೆ ಕೊನೆಯದಾಗ ಒಂದು ಮಾತನ್ನು ಹೇಳ್ತೇನೆ. ರೈತಗೀತೆಯನ್ನು ಕುವೆಂಪುರವರು ರಚನೆಯ ಒಂದು ಹಾಡನ್ನು ನಾವು ಎಲ್ಲ ಕೇಳಿದ್ವಿ, ಹೌದಲ್ಲ? ಕುವೆಂಪು ಅವರ ಒಂದು ಮಾತನ್ನು ಕೊನೆಯದಾಗ ಹೇಳ್ತಾರೆ, ಏನಿಲ್ಲ ಮನುಷ್ಯನ ಜೀವನ ಹೇಗೆ ಅಂತಂದರೆ, ಮನುಷ್ಯ ಜಗತ್ತಿಗೆ ಬರುವಾಗ ಅವನು ವಿಶ್ವಮಾನವ ಅಂತೆ, ಜಗತ್ತಿಗೆ ಬಂದಾದಮೇಲೆ ಅವನು ಅಲ್ಪಮಾನವ ಆಗ್ಬಿಡ್ತಾನಂತೆ. ಯಾವಾಗ ಅಲ್ಪಮಾನವ ಆಗ್ತಾನೆ ಅಂತಂದರೆ, ಜಗತ್ತಿಗೆ ಬರುವಾಗ ಅವನ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳಿರಲ್ಲ. ಈ ಸಮಾಜಕ್ಕೆ ಬಂದಾಗ ಈ ಸಮಾಜದ ಸ್ಥಿತ್ಯಂತರಗಳನ್ನೆಲ್ಲ ನೋಡಿದಾಗ ಇವ್ರ ಕಡೆಗೆ ನಾವು ಹೋಗ್ಬಿಡ್ತೀವಿ. ಆವಾಗ ನಾವು ಅಲ್ಪಮಾನವರಾಗ್ಬಿಡ್ತೀವಂತೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾವು ಅದಕ್ಕೆ ಅಲ್ಪಮಾನವರಾಗೋದು ಬೇಡ, ವಿಶ್ವಮಾನವರಾಗಿ ಬದುಕೋಣ ಅನ್ನೋ ಮಾತನ್ನು ಹೇಳ್ತಾ, ನಮ್ಮಲ್ಲಿ ಏನೇ ನ್ಯೂನತೆಗಳು ಕೊರತೆಗಳು ಇದ್ದರೆ ಅವನ್ನು ತಿದ್ದುಕೊಳ್ಳುವುದರ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡೋಣ. ಅದು ನಮ್ಮ ಜವಾಬ್ದಾರಿ ಕೂಡ. ನಮ್ಮ ಈ ಭಾಗದ ರೈತರ ಬದುಕು ಕೂಡ ಹಸನಾಗಲಿ ಅನ್ನೋ ಮಾತನ್ನು ಹೇಳ್ತಾ, ಎಲ್ಲ ಮನೆಯಲ್ಲೂ ಕೂಡ ಬೆಳಕು ಚೆಲ್ಲಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದುವರೆಗೆ ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ HK ಸಂದೇಶ್ ಅವರ ಮಾತುಗಳ ಮುಂದುವರೆದ ಭಾಗವನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳೋಣ
ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಕಾರ್ಯದರ್ಶಿ ಎಂ ಕೂರ್ಮಾರಾವ್ ಅವರ ನುಡಿಗಳನ್ನು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ವೆಸ್ಟರ್ನ್ ಘಾಟ್ಸ್ನ ಇಂಥ ಒಂದು ಸುಂದರ ಪ್ರದೇಶದಲ್ಲಿ ಇವತ್ತು ರೈತರೇ ಕಂಪನಿ ಮಾಲೀಕರಾಗಬೇಕು, ಯಾವುದೇ ಮಧ್ಯವರ್ತಿ ಇರಬಾರ್ದು ಅನ್ನೋ ಒಂದು ದೊಡ್ಡ ಉದ್ದೇಶದಂತೆ ಸದುದ್ದೇಶದಂತೆ ಇಂದ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಪ್ರಾರಂಭ ಮಾಡಿಸಿರುವ ತಮಗೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಯಾವುದೇ ಒಂದು ಇಂಥ ಕಂಪನಿಯನ್ನು ಪ್ರಾರಂಭ ಮಾಡಬೇಕಂದ್ರೆ ಅದು ಅಷ್ಟು ಸುಲಭವಲ್ಲ. ಎಷ್ಟು ವರ್ಷಗಳಿಂದ ಇದಕ್ಕೆ ಪ್ರಯತ್ನ ನಡೀತಾ ಇದೆ, ಯಾವ ರೀತಿ ಈ ಪ್ರದೇಶದಲ್ಲಿ ಇಂಥ ಒಂದು ಕಂಪನಿ ಬರಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ವಿಶೇಷವಾಗಿ ತಾವೆಲ್ಲರೂ ಹೇಳಿದಂತೆ ಈ ಪ್ರದೇಶದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಣ್ಣ ರೈತರು ಇದ್ದಾರೆ. ಅಂಥ ಒಂದು ಪ್ರದೇಶದಲ್ಲಿ ಹೆತ್ತೂರು ಅಂತ ಒಂದು ಪ್ರಾಡಕ್ಟನ್ನು ಜಾಗತಿಕ ಮಟ್ಟದಲ್ಲಿನೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಂತ ಉದ್ದೇಶದಲ್ಲಿ ಇಂಥ ಒಂದು ಕಂಪನಿ ಸ್ಟಾರ್ಟ್ ಮಾಡೋದು ನಿಜವಾಗ್ಲೂ ಕೂಡ ಅಭಿನಂದನೀಯ ಕೆಲಸ. ನಮ್ಮ ಕಾಫಿ ಬೋರ್ಡ್ನಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತೆ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ಸುಮಾರು ಇನ್ಕ್ಯುಬೇಷನ್ ಸೆಂಟರ್ ನೀವು ನೋಡಿರ್ಬೋದು. ಐ ಥಿಂಕ್ ಸ್ಟಾರ್ಟಪ್ಸ್ಗಳನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಮಾಡ್ತಾರೆ. ಸುಮಾರು IIT IIMಗಳೆಲ್ಲ ಇರ್ತದೆ. ಆದರೆ ಒಂದು ಸೆಕ್ಟಾರ್ ಸ್ಪೆಸಿಫಿಕ್ ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಂದರೆ ಕಾಫಿ ಅಂತ ಏರಿಯಾದಲ್ಲಿ ಮೊದಲನೇದಾಗಿ ಇನ್ಕ್ಯುಬೇಷನ್ ಸೆಂಟರ್ ಆಗಿರೋದಂದರೆ ನಮ್ಮ ಕಾಫಿ ಬೋರ್ಡ್ನಲ್ಲಿ ಅಂಥ ಒಂದು ವಿಶೇಷವಾದ ಇನ್ಕ್ಯುಬೇಷನ್ ಸೆಂಟರ್ ಅದರಲ್ಲಿದೆ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆಂದರೆ ಆ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಈ FPO ಕೂಡ ಜೋಡಣೆ ಮಾಡ್ಕೋಬೇಕು. ಇದರ ಜೊತೆಗೆ ಜೋಡಣೆ ಮಾಡಿಕೊಂಡು ಯಾವುದೇ ಪ್ರಾಡಕ್ಟನ್ನು ಒಂದು ಬ್ರ್ಯಾಂಡ್ ಮಾಡುವ ನಿಟ್ಟಿನಲ್ಲಿ ಎಫೆಕ್ಟಿವ್ ಆಗಿ ಮಾಡುವ ನಿಟ್ಟಿನಲ್ಲಿ ನಾವು ಅದರ ಜೊತೆಗೆ ಪ್ರಯತ್ನ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಕಾಫಿ ಬೋರ್ಡ್ನ ಬಗ್ಗೆ ಸುಮಾರು ಕಾರ್ಯಕ್ರಮಗಳು ತಾವು ಕೇಳಿರ್ಬೋದು, ನೋಡಿರ್ಬೋದು. ನಮ್ಮ ಬಡ್ಜೆಟಲ್ಲಿ ಒಂದು 30 ಥರ ಕಾರ್ಯಕ್ರಮಗಳಿದ್ದರೆ ಅದರಲ್ಲಿ 20ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು FPOಗಳಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲೇ ಇವೆ. ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ನಾವು ಪ್ಲಾಂಟ್ ಮೆಟೀರಿಯಲ್ ಸಪ್ಲೈ ಮಾಡಿರೋದಿರ್ಬೋದು, ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೀಪ್ಲಾಂಟೇಷನ್ ಇರ್ಬೋದು, ಮತ್ತು ಕನ್ಸಾಲಿಡೇಷನ್ ಇರ್ಬೋದು. ನಾವು ಕಾಫಿ ವ್ಯಾಲ್ಯೂ ಚೈನ್ ಅಂತ ಏನು ಹೇಳ್ತೀವಲ್ಲ, ಕಾಫಿ ಬೆಳೆಯೋದ್ರಿಂದ ಹಿಡಿದು ಪ್ರೊಸೆಸಿಂಗ್ ಮಾಡೋದು, ರೋಸ್ಟಿಂಗ್ ಮಾಡೋದು, ಮತ್ತು ಎಕ್ಸ್ಪೋರ್ಟ್ ಮಾಡೋದು, ಟ್ರೇಡಿಂಗ್ ಮಾಡೋದು, ಮತ್ತು ಕನ್ಸ್ಯೂಮರ್ ತನಕ ತಲುಪುವ ನಿಟ್ಟಿನಲ್ಲಿ ಏನು ವ್ಯಾಲ್ಯೂ ಚೈನ್ ಇದೆ, ಎಂಟೈರ್ ವ್ಯಾಲ್ಯೂ ಚೈನ್ ತಲುಪುವ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳಾಗುತ್ತದೆ, ಅದರ ಸಂಬಂಧಪಟ್ಟವಾಗಿ ಏನೇನು ಕ್ರಮಗಳಾಗಬೇಕಲ್ಲ ಅದನ್ನೆಲ್ಲ ಕೂಡ ಕಾಫಿ ಬೋರ್ಡಲ್ಲಿ ಬೇರೆ ಬೇರೆ ಯೋಜನೆಗಳೆಲ್ಲ ನಡೀತಾ ಇದೆ. ಆ ಯೋಜನೆಗಳಲ್ಲಿ ವಿಶೇಷವಾಗಿ FPOಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಂತ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. FPOಗಳ ಬಗ್ಗೆ ಅವರಿಗೆ ಹೆಚ್ಚಿನ ಕಾಳಜಿ ಇದೆ. ಇವತ್ತು ತಾವು ನೋಡಿರ್ಬೋದು, ನಾವು ಅಧ್ಯಕ್ಷರು ನಮ್ಮ ಟೀಮ್ ಎಲ್ಲ ಆಂಧ್ರ ಮತ್ತು ಒಡಿಶಾಗೆ ಒಂದು 5 ದಿವಸ ಪ್ರವಾಸ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಅವರು ಈ ರೀತಿ ಒಂದು NGO ಯಾವ ರೀತಿಯಲ್ಲಿ FPOಗಳಿಗೆ ಸಹಕಾರ ಮಾಡ್ತಾ ಇದೆ, ಅದನ್ನು ಒಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಇದೆ ಅಂತ ನೋಡಿದ್ದಾರೆ. ಅದನ್ನು ನೋಡಿದ ಕೂಡಲೇ ಮೊನ್ನೆ ಹೇಳ್ತಾ ಇದ್ದಾರೆ, ಈ ರೀತಿ ಅವರಿಗೆ ಹೆತ್ತೂರಿಗೆ ಐ ಥಿಂಕ್ ವಿಶೇಷವಾದ ಅವಿನಾಭಾವ ಸಂಬಂಧ ಇದೆ, ಅದಕ್ಕೋಸ್ಕರ ಇಲ್ಲಿ ಅವ್ರನ್ನ ಕರೆಸಬೇಕು, ಇವರಿಗೆ ಒಂದು ರೀತಿಯಲ್ಲಿ ಇನ್ಫಾರ್ಮೇಷನ್ ನೀಡುವ ನಿಟ್ಟಿನಲ್ಲಿ ಕರೆಸಬೇಕು ಅಂತ ಅವರದೇ ಐಡಿಯಾ ಅದು. ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಸುಮಾರು ಕಾರ್ಯಕ್ರಮಗಳು ಕಾಫಿ ಬೋರ್ಡಿಂದ ಆಗ್ತಾ ಇದೆ. ನಿನ್ನೆ ಕೂಡ ಸೆಂಟರ್ ಫಾರ್ ಎಕ್ಸಲೆನ್ಸ್ ಅಂತ ಒಂದು ನಾವು ಇನಾಗ್ರೇಟ್ ಮಾಡಿದ್ದೀವಿ. ಅದರಲ್ಲಿ ಏನಂದರೆ ಇಕೋ ಫ್ರೆಂಡ್ಲಿ ಟೆಕ್ನಾಲಜೀಸ್ ಅಂತ ನಾವು HDPA ಕಾರ್ಯಕ್ರಮ ಕೂಡ ಒಂದು 3 ದಿವಸಗಳ ಹಿಂದೆ ಮಾಡಿದ್ದೀವಿ. ನಮ್ಮ ಭಾರತದ ಕಾಫಿ ಪರಿಸರ ಸ್ನೇಹಿ ಕಾಫಿ ಅಂತ. ಆ ಪರಿಸರ ಸ್ನೇಹಿ ಕಾಫಿಗಳನ್ನು ಯಾವ ರೀತಿ ನಾವು ಪ್ರಪಂಚಕ್ಕೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ವಿಶೇಷತೆ ಏನಿದೆ, ನಮ್ಮ ಭಾರತದ ಕಾಫಿ ವಿಶೇಷತೆ ಏನಿದೆ ಅವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಾವು ಇಷ್ಟು ಸುಂದರವಾದ ಪ್ರದೇಶದಲ್ಲಿ ಈ ರೀತಿ ಕೂತಿದ್ದೇವೆ ಅಂದರೆ ಕಾಫಿ ಒಂದು ಏನಿದೆಯಲ್ಲ ಅದನ್ನೇ ಒಂದು ವಿಶೇಷತೆ ಅಂತ ಹೇಳ್ಬೋದು. ನಮ್ಮ ಕಾಫಿ ವಿಶೇಷತೆ ಏನಂದರೆ ನಾವು 2 ಟೈರ್ ಶೇಡ್ ಸಿಸ್ಟಮಲ್ಲಿ ನಾವು ಬೆಳೀತಾ ಇರ್ತೀವಿ. ಬ್ರೆಜಿಲ್ ಅಂತ ದೇಶಗಳೆಲ್ಲ ಹೆಚ್ಚಿನ ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಲ್ಲಿನ ಬೆಳೆಯುವ ಪದ್ಧತಿನೇ ಬೇರೆ. ಅಲ್ಲಿ ಯಾವ ರೀತಿ ಆಗುತ್ತದೆ, ಓಪನ್ ಕಲ್ಟಿವೇಷನ್ ಇರುತ್ತದೆ. ಆದರೆ ನಮ್ಮಲ್ಲಿ 2 ಟೈರ್ ಶೇಡ್ ಸಿಸ್ಟಮ್, ಅಂದರೆ ನಾವು ಕಾಫಿ ಬೆಳಿಬೇಕಂದ್ರೆ ಫಸ್ಟ್ ಗಿಡಗಳನ್ನು ಮರಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳಿಬೇಕಾಗುತ್ತದೆ ಅಂತ ಒಂದು ಸಿಸ್ಟಮ್ ನಮ್ಮದು. ಸೊ ಅದು ವೆರಿ ವೆರಿ ಯುನಿಕ್ ಸ್ಪೆಷಲ್ ಫೀಚರ್ ನಮ್ಮದು. ಮೊದಲನೇ ಟೈರ್ ಇರುತ್ತದೆ, ಅದೇ ರೀತಿ 2ನೇ ಟೈರಲ್ಲಿ ಕೂಡ ನಾವು ಶೇಡ್ಗೋಸ್ಕರ ಬೆಳೀತಾ ಇರ್ತೀವಿ. ಅಂಥ ಒಂದು 2 ಟೈರ್ ಶೇಡ್ ಸಿಸ್ಟಮ್ ನಮ್ಮದಿದೆ. ಅದಕ್ಕೋಸ್ಕರ ನಮ್ಮ ಭಾರತದ ಕಾಫಿ ಏನಿದೆಯಲ್ಲ ವೆರಿ ವೆರಿ ಪರಿಸರ ಸ್ನೇಹಿ ಅನ್ನೋ ರೀತಿಯಲ್ಲಿ ಸಸ್ಟೈನಬಲ್ ನೇಚರ್ ಇರುವಂಥ ಒಂದು ಕಾಫಿ. ಅಂಥ ಒಂದು ಕಾಫಿಯನ್ನು ನಾವು ಇಂಥ ಒಂದು FPOಗಳ ಮೂಲಕ ಒಂದು ಎಫೆಕ್ಟಿವ್ ಆಗಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಾವು ಅದನ್ನು ತಲುಪುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ನಾವು ಸುಮಾರು ಈವೆಂಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಆವಾಗ ನಿಮಗೆ ಓಪನ್ ಇನ್ವಿಟೇಷನ್ ಇರುತ್ತದೆ, ಎಕ್ಸ್ಪ್ರೆಷನ್ ಕರಿತಾ ಇರ್ತೀವಿ ಇದರಲ್ಲೆಲ್ಲ ಭಾಗವಹಿಸಿ ಅಂತ. ಸೊ ನೀವು ಆದಷ್ಟು ಬೇಗನೆ ಅದರಲ್ಲಿ ಕೈ ಜೋಡಿಸ್ಕೊಂಡು ಯಾವುದೇ ಕಂಟ್ರಿಗೆ ನೀವು ಹೋಗಬೇಕಂದ್ರೂ ಕೂಡ ನಾವು ಅದಕ್ಕೆ ನಿಮ್ಮ ಜೊತೆಗೆ ಆ್ಯಡ್ ಮಾಡಿಕೊಂಡು ತಗೊಂಡು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಈವನ್ IIHR ಫೆಸಿಲಿಟೀಸ್ ವಿಸಿಟ್ ಮಾಡಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರೆಲ್ಲ ಇದೆಯಲ್ಲ ಹೆಡ್ ಕ್ವಾರ್ಟರಲ್ಲಿ. ಹೋಗುವಾಗ ಅಲ್ಲಿ ಒಂದು ಮಾಡೆಲ್ ನಾನು ನೋಡಿದೆ. ಏನಂದರೆ ಅವರು ಏನು ಮಾಡೆಲ್ ಮಾಡಿದರೂ ಕೂಡ ಅದು ಎಲ್ಲ ಬೆಳೆಗಾರರಿಗೆ ಆಕ್ಸೆಸಿಬಲ್ಲು. ಏನಾದರೂ ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಿದರೆ ಅದೇ ರೀತಿ ಬೆಳೆಗಾರದ್ದು ಏನಿದ್ದರೂ ಕೂಡ
ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಆಕ್ಸೆಸಿಬಲ್. ಅಂದರೆ ಸಪೋಸ್ ಯಾವುದೋ ಒಂದು ಒಳ್ಳೆ ಬೆಳೆಗಾರರ ಹತ್ರ ಗುಡ್ ಮದರ್ ಪ್ಲಾಂಟ್ ಮೆಟೀರಿಯಲ್ ಇದ್ದರೆ ಅದು ಬೋರ್ಡ್ ಅವರು ಯೂಸ್ ಮಾಡ್ಕೊಳ್ಳೋದು, ಅಥವಾ ಬೋರ್ಡ್ ಅವರು ಏನಾದರೂ ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ಎಸ್ಟಾಬ್ಲಿಷ್ ಮಾಡಿದ್ರೆ ಬೆಳೆಗಾರರಂದರೂ ಇನ್ವಾಲ್ವ್ ಮಾಡ್ಕೊಂಡು ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ. ಬೋತ್ ಸೈಡ್ಸ್, ಇದು ಒನ್ ಸೈಡೆಡ್ ಥರ ಅಲ್ಲ, ಅಂದರೆ ನಾವು ಮಾತ್ರ ಎಸ್ಟಾಬ್ಲಿಷ್ ಮಾಡ್ತೀವಿ ನೀವು ಯೂಸ್ ಮಾಡ್ತೀರ ಅಂತಲ್ಲ. ನಿಮ್ಮ ಕಡೆ ಏನಾದರೂ ಒಳ್ಳೆದಿದ್ರೆ ಅದನ್ನು ಕೂಡ ನಾವು ಕೂಡ ಬಳಕೆ ಮಾಡೋ ನಿಟ್ಟಿನಲ್ಲಿ ಬೋತ್ ಸೈಡ್ಸ್, ಅನ್ಲೆಸ್ ವಿ ಎಸ್ಟಾಬ್ಲಿಷ್ ಸಚ್ ಕೈಂಡ್ ಆಫ್ ಮಾಡೆಲ್ ಅಲ್ಲ, ಇಟ್ಸ್ ನಾಟ್ ಪಾಸಿಬಲ್. ಆ್ಯಕ್ಚುಲಿ ಈಗಿರುವ ಪರಿಸ್ಥಿತಿಯಲ್ಲಿ ಆ ಪಾರ್ಟ್ನರ್ಶಿಪ್, ಆ ಕೊಲಾಬ್ರೇಷನ್ ಮಾಡೆಲಲ್ಲೇ ನಾವು ಹೋಗೋದಕ್ಕೆ, ನಾನು ಯಾವಾಗ ಮಾತನಾಡಿದರೂ ಕೂಡ ಅದೊಂದು ಸಿಂಗಲ್ ಪಾಯಿಂಟ್, ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಇರಬಹುದು, ಯಾರಿಗೆ ಮಾತನಾಡಿದ್ರು ಕೂಡ ನಾನು ಅದನ್ನೇ ಸ್ಟ್ರೆಸ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಕನೆಕ್ಟ್ ಯಾವಾಗ ಎಸ್ಟಾಬ್ಲಿಷ್ ಮಾಡ್ತೀರಿ, ಕೊಲಾಬ್ರೇಷನ್ ಯಾವಾಗ ಎಸ್ಟಾಬ್ಲಿಷ್ ಮಾಡೋಕ್ಕಾಗುತ್ತದೆ ಅಂತ ಪ್ರಯತ್ನ ಮಾಡಿ ಅಂತ. ಅದಕ್ಕೆ ವಿ ಶುಡ್ ಟ್ರೈ ಫ್ರಮ್ ದ ಬಿಗಿನಿಂಗ್ ಓನ್ಲಿ. ಇದನ್ನು ಅವರಿಗೆ ಯಾವ ರೀತಿ ಬಳಕೆ ಮಾಡೋದಕ್ಕೆ ಒಂದು ಮಾಡೆಲ್ ನಾವು ಎಸ್ಟಾಬ್ಲಿಷ್ ಮಾಡೋಕ್ಕೆ, ಯಾರಾದರೂ ಇನ್ವಾಲ್ವ್ ಆಗ್ತೀರಂದರೆ ಹೇಗೆ ಇನ್ವಾಲ್ವ್ ಮಾಡ್ಕೋಬಹುದು. ಜೂನ್ ಎಂಡ್ ಆದರೂ ವಿ ಶುಡ್ ಗಿವ್ ಸಮ್ ಕೈಂಡ್ ಆಫ್ ಮಾಡೆಲ್ ಕೈಂಡ್ ಆಫ್ ಥಿಂಗ್ಸ್ನು, ಎಕ್ಸ್ಪ್ರೆಷನ್ ಇರ್ಬೋದು ಯಾವುದಾದ್ರೂ ರೀತಿಯಲ್ಲಿ. ಅದರ್ವೈಸ್ ದೆನ್ ವಿ ವಿಲ್ ಸಿ ಆಫ್ಟರ್ 1 year ವಿಲ್ ಕಮ್ ಆ್ಯಂಡ್ ಯಾವುದು ಇನ್ವಾಲ್ವ್ಮೆಂಟ್ ಇರುವುದಿಲ್ಲ, ಸ್ಕೇಲು ಎಷ್ಟು ಬೇಕಾದರೂ ಅಷ್ಟು ಕೊಡೋಕ್ಕಾಗೋದಿಲ್ಲ, ಪ್ರೈಸ್ ಕಡಿಮೆ ಮಾಡೋಕ್ಕಾಗೋದು. ನೀವು ಹೇಳ್ತಾ ಇದ್ರಿ ಕಡಿಮೆ ಮಾಡ್ಬೋದು ಅಂತ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ವಿ ಗಿವ್ ಇನ್ ಲೆಸ್ ಕಾಸ್ಟ್ ಎಲ್ಲ ಯಾರು ತಗೊಳ್ತಾರೆ ಅಂತ, ರೀಸನಬಲಿ ಕಾಂಪಿಟೇಟಿವ್ ಆಗಿ ಲೆಸ್ ಕಾಸ್ಟಲ್ಲಿ ಕೊಟ್ಟಿದ್ರೆ ತಾನೇ ಅದನ್ನು ತಗೊಳ್ಳೋದಕ್ಕೆ. ಲೆಸ್ ಕಾಸ್ಟಲ್ಲಿ ರೀಸನಬಲ್ ಆಗಿ ನಾವು ಕೊಡಬೇಕಂದ್ರೆ ಸ್ಕೇಲ್ ಇನ್ಕ್ರೀಸ್ ಆಗಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಹೈ ಲೆವೆಲಲ್ಲಿ ನಾವು ಇನ್ವಾಲ್ವ್ ಮಾಡಬೇಕು. ಅದನ್ನೆಲ್ಲ ಆಗಬೇಕಂದ್ರೆ ಮತ್ತೆ ಯಾರೋ ಒಬ್ಬರು ಎಂಟರ್ಪ್ರಿನರ್ಶಿಪ್ ಓರಿಯೆಂಟೆಡ್ ಇರೋರು ಇನ್ವಾಲ್ವ್ ಆಗಬೇಕು. ಕಾಫಿ ಬೋರ್ಡಲ್ಲಿ ಟೆಕ್ನಾಲಜಿ ಇರ್ಬೋದು, ಕೆಲಸ ಮಾಡಿರೋ ರಿಸರ್ಚ್ ಸೈಂಟಿಸ್ಟ್ ಇರ್ಬೋದು, ಬಟ್ ಎಂಟರ್ಪ್ರಿನರ್ಶಿಪ್ ಮಾಡೆಲಲ್ಲಿ ಬರುವಾಗ ಪ್ರೈವೇಟ್ ಎಂಟರ್ಪ್ರಿನರ್ಶಿಪ್ ಓನ್ಲಿ ವಿಲ್ ವರ್ಕ್ ವೆರಿ ಎಫೆಕ್ಟಿವ್ಲಿ, ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಆಗೋಕ್ಕೆ ಸಾಧ್ಯ ಆಗುತ್ತದೆ. ಸೊ ನಾವು ಲ್ಯಾಬಲ್ಲಿ ತುಂಬ ಡೆವಲಪ್ಮೆಂಟ್ ಮಾಡ್ಬೋದು, ಬಟ್ ಲ್ಯಾಬಿಂದ ಲ್ಯಾಂಡ್ಗೆ ಬರಬೇಕಂದ್ರೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಎಂಟರ್ಪ್ರಿನರ್ಶಿಪ್ಪು, ಆ ಎಂಥೂಸಿಯಾಸಮ್ ತುಂಬ ಇಂಪಾರ್ಟೆಂಟ್. ಸೊ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ಲ್ಯಾಬ್ ಟು ಲ್ಯಾಂಡ್ ಮಾಡೆಲ್. ಇನ್ ದ ಸೇಮ್ ಟೈಮ್ ಲ್ಯಾಂಡ್ ಟು ಲ್ಯಾಬ್ ಆಲ್ಸೋ ಕನೆಕ್ಟಿವಿಟಿ ಶುಡ್ ಬಿ ದೇರ್. ಯಾವ ಫೀಡ್ಬ್ಯಾಕ್ ಲ್ಯಾಂಡಿಂದ ಬರುತ್ತದಲ್ಲ ಅದು ಲ್ಯಾಬಲ್ಲಿ ಇನ್ವಾಲ್ವ್ ಮಾಡಿಲ್ಲದ್ರೆ ಲ್ಯಾಬ್ ಆಲ್ಸೋ ವಿಲ್ ನಾಟ್ ಗ್ರೋ. ಸೊ ಲ್ಯಾಂಡ್ ಆಲ್ಸೋ ವಿಲ್ ನಾಟ್ ಗ್ರೋ ವಿತೌಟ್ ಲ್ಯಾಬ್ ಇನ್ವಾಲ್ವ್ಮೆಂಟ್, ಆ್ಯಂಡ್ ಲ್ಯಾಬ್ ಆಲ್ಸೋ ವಿಲ್ ನಾಟ್ ಗ್ರೋ ವಿತೌಟ್ ಲ್ಯಾಂಡ್ ಇನ್ವಾಲ್ವ್ಮೆಂಟ್. ಸೊ ಲ್ಯಾಬ್ ಆ್ಯಂಡ್ ಲ್ಯಾಂಡ್ ಹ್ಯಾಸ್ ಟು ಬಿ ವೆರಿ ಕ್ಲೋಸ್ಲಿ ಕನೆಕ್ಟೆಡ್. ಉದಾಹರಣೆಗೆ ನಾವು ಹೇಳಬೇಕಂದ್ರೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಮ್ಮ CCRI ಸೆಂಟನರಿ ಸೆಲೆಬ್ರೇಷನಲ್ಲಿ ಸುಮಾರು ಟೆಕ್ನಾಲಜೀಸ್ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಬಯೋಚಾರ್ ಏನಿದೆಯಲ್ಲ, ಟ್ರೈಕೋಡರ್ಮಾ ಎನ್ರಿಚ್ಡ್ ಅಂತ ಅವ್ರು ಹೇಳಿದಂತೆ, ನಾನು ನಿಜವಾಗ್ಲೂ ಕೂಡ ನಮ್ಮ ಸೈಂಟಿಸ್ಟ್ಗೆ ಮತ್ತು ನಮ್ಮ ಸ್ಟಾಫ್ಗೆಲ್ಲ ಅಪ್ರಿಷಿಯೇಟ್ ಮಾಡಬೇಕು. ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲ, ವಿತಿನ್ 1 weekಲ್ಲೇ ಅವರು ಈ ಥರ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ವೆರಿ ಅಪ್ರಿಷಿಯಬಲ್ ಟಾಸ್ಕ್ ಅವರಿಗೆಲ್ಲರಿಗೂ ಕೂಡ ನಾನು ಹೇಳ್ತೀನಿ. ಇದು ಸಾಧ್ಯ ಆಗುತ್ತದೆ, ಯಾಕಂದರೆ ಟಾಸ್ಕ್ ಕೊಟ್ಟಿದ್ರೆ ಯಾವಾಗಲೂ ಕೂಡ ಸಾಧ್ಯ ಆಗುತ್ತೆ. ಚಾಲೆಂಜ್ ಕೊಟ್ಟಿದ್ರೆ ಮಾಡ್ತಾರೆ ಅವರು. ನಾನು ಅದಕ್ಕೋಸ್ಕರ ಹೇಳಿರೋದು, ಈಗ ಇನ್ನೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಈಗ. ಸೊ ಈ ಥರ ಚಾಲೆಂಜಸ್ ಬರಬೇಕು. ಈಗ ನೀವು ಎಕೋ ಫ್ರೆಂಡ್ಲಿ ಅಂತ ಹೇಳಿ, ಪರಿಸರ ಸ್ನೇಹ ಅಂತ ಹೇಳಿ ನೀವು ಪಾಲಿಥೀನಲ್ಲಿ ಕೊಡ್ತಾ ಇದ್ರಲ್ಲ ಇದನ್ನೆಲ್ಲ ಅಂತ, ಅದು ಕೂಡ ಒಂದು ಚಾಲೆಂಜ್ ಈಗ ನಿಮಗೆ. ಸೊ ಈಗ ನಿಮ್ಗೊಂದು ಚಾಲೆಂಜ್ ಇದೆ. ಮೇ ಬಿ ಯು ಹ್ಯಾವ್ ಟು ಕಮ್ ಅಪ್ ವಿತಿನ್ ಎ ಮಂತ್ ಟೈಮ್ ಅಗೈನ್, ಲೈಕ್ ನೋ ಹೌ ಟು ಹ್ಯಾವ್ ನಾಟ್ ಟು ಗಿವ್ ಇನ್ ದಿಸ್ ಪಾಲಿಥೀನ್ ಕೈಂಡ್ ಆಫ್ ಥಿಂಗ್. ಪಾಸಿಬಿಲಿಟಿ ಇದೆ, ಮೇ ಬಿ ಲಿಟಲ್ ಕಾಸ್ಟ್ ಎಕ್ಸ್ಟ್ರಾ ಆಗ್ಬೋದು, ಬೇರೆ ಏನಾದರೂ ಆಗ್ಬೋದು, ಬಟ್ ಇಟ್ ಈಸ್ ಪಾಸಿಬಲ್ ಇಫ್ ಯು ರಿಯಲಿ ವರ್ಕ್ ಆನ್ ಇಟ್. ಸೊ ಹೌ ಕ್ಯಾನ್ ವಿ ಗಿವ್ ಇನ್ ಎ ಡಿಫರೆಂಟ್ ಕೈಂಡ್ ಆಫ್ ಪ್ಯಾಕಿಂಗ್ ಥಿಂಗ್. You can work with our incubation center also. Many startups are there. We have very good effective incubation center. More than 70 startups are working with us in artificial intelligence systems, IoT systems. They are all working actually. ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ, ಎಲ್ಲ ಎಫರ್ಟ್ ಮಾಡ್ತೀವಿ. ನನ್ನ ಪರವಾಗಿ ನಾನು ಮಾಡ್ತಾ ಹೋಗ್ತೀನಿ. ಬಟ್ ನಾನು ಇನ್ನೊಬ್ಬರಿಗೆ ಕನೆಕ್ಟ್ ಆಗಿದ್ರೆ, ನನ್ನ ಹತ್ರ ಇರುವ ಸ್ಟ್ರೆಂತನ್ನು ಬೇರೆಯವ್ರಿಗೆ ಕೊಟ್ಟು, ಬೇರೆಯವ್ರ ಹತ್ರ ಇರುವ ಸ್ಟ್ರೆಂತನ್ನು ನಾನು ತೊಗೊಂಡೋಗಿದ್ರೆ, ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ಇರ್ಬೋದು, ಇನ್ಸ್ಟಿಟ್ಯೂಟಲ್ಲಿ ಇರ್ಬೋದು, ಸಮ್ವೇರ್ ಐ ಥಿಂಕ್ ನಮಗೆ ಅದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ನಾನು ಯಾವಾಗಲೂ ಅದಕ್ಕೋಸ್ಕರ ಸ್ಟ್ರೆಸ್ ಮಾಡ್ತಾ ಇರೋದು, ನಮ್ಮ ಹತ್ರ ಇರುವ ಇನ್ಸ್ಟಿಟ್ಯೂಟ್ಸ್ ಇರಲಿ ಅಥವಾ ಸ್ಟೇಕ್ ಹೋಲ್ಡರ್ಸ್ ಹತ್ರ ಇನ್ಸ್ಟಿಟ್ಯೂಟ್ಸ್ ಇರಲಿ, ನಾವು ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇರಬೇಕು. ರೆಗ್ಯುಲರ್ ಆಗಿ ಅವರ ಹತ್ರ ಏನೇನಿದೆ. ಸೊ ಇನ್ಕ್ಯುಬೇಷನ್ ಸೆಂಟರ್ ಜೊತೆಗೆ ನೀವು ಮಾತಾಡಿ, ಯಾರಾದರೂ ಸ್ಟಾರ್ಟಪ್ಗೆ ಒಂದು ಚಾಲೆಂಜ್ ಕೊಡಿ, ಅವರೇನಾದರೂ ಮಾಡ್ತಾರಾ, ವೆರಿ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ತಾರಾ ಅಂತ. ಸೊ ಇನ್ಕ್ಯುಬೇಷನ್ ಸೆಂಟರ್ ನಾವು ಅಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇಲ್ಲ. whatever the program we there, stakeholders will be there. In the similar way, ನಮ್ಮ ಅಸೋಸಿಯೇಷನ್ ಬಂಧುಗಳೆಲ್ಲ ಇರ್ತಾರೆ, ಅದರ ಜೊತೆಗೆ ನಮ್ಮ ಇನ್ಸ್ಟಿಟ್ಯೂಟ್ಸ್ ಕೂಡ ಸುಮಾರು ಇನ್ಸ್ಟಿಟ್ಯೂಟ್ಸ್ ಏನೇನಿದೆ ಅವರೆಲ್ಲರೂ ಕೂಡ ರೆಪ್ರೆಸೆಂಟೇಟಿವ್ಸ್ ಇರಬೇಕು, ಯಾವುದೇ ಪ್ರೋಗ್ರಾಮ್ ಆಗಿದ್ರು ಕೂಡ. ಸೊ ದೆನ್ ಓನ್ಲಿ ವಿ ಕ್ಯಾನ್ ಲರ್ನ್ ಈಚ್ ಅದರ್, ರೈಟ್? ಆ ಕಡೆಯಿಂದ ಒಬ್ಬರಿಗೆ ಮಾನ್ಯ ಅಧ್ಯಕ್ಷರು ಹೇಳಿದ್ದಾರೆ, ಮೈಸೂರಲ್ಲಿ ಕೂಡ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ನಮ್ಮದು ಇದೆ. ಬಟ್ ಆದರೆ ಅಲ್ಲಿ ನಾವು ಹೊಸದಾಗಿ ಮತ್ತೆ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಅಲ್ಲೇ ಒಂದು ರೀತಿಯಲ್ಲಿ ವಿ ಹ್ಯಾವ್ ಟು ಡೂ ಸಮ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಆ ಥರ ಎಲ್ಲ ಮಾಡಬೇಕಾಗುತ್ತದೆ. ಆಲ್ರೆಡಿ ವಿ ಹ್ಯಾವ್ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್, ವೆರಿ ಗುಡ್ ಫೆಸಿಲಿಟಿ ಇಸ್ ದೇರ್. ಇದನ್ನು ನಾವು ಲೈವ್ಲಿ ಮಾಡಬೇಕು. ಹಿಂದೆ ನೀವು ಯಾರಾದರೂ ಬಂದಿದ್ದೀರಾ ಅಂತ ಇಲ್ಲಿಗೆಲ್ಲ ಕೇಳ್ತಾರೆ, ಕೆಲವರು ಬಂದಿದ್ದಾರೆ, ಅದು ಖುಷಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಬರುವ ನಿಟ್ಟಿನಲ್ಲಿ ಆಗಬೇಕು ಈ ಫೆಸಿಲಿಟಿಗೆ. ಅದು ಆಗಬೇಕಂದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಮಾಡೆಲ್ ಆಫ್ ಪ್ರೊಡಕ್ಷನ್ ಇರ್ಬೋದು, ಇದೆಲ್ಲ ಆಗಬೇಕು.
ಮಿನಿಮಮ್ ಒಂದು 80 ಜನರಿಗೆ ರೆಗ್ಯುಲರ್ ಆಗಿ ನಾವು ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ಬೋದು. ಇನ್ ಕೇಸ್ ಸಪೋಸ್ ಬೇರೆಯವರು ಯಾರಾದರೂ ಇಲ್ಲಿ ಮಾಡ್ತೀವಿ ಅಂದರೆ ಕೂಡ ನಾವು ಫೆಸಿಲಿಟಿ ಕೊಡ್ಬೋದು. ಇಟ್ಸ್ ನಾಟ್ ದಟ್ ನೋ ನಮ್ಮ ಫೆಸಿಲಿಟಿ ಬೇರೆಯವರು ಉಪಯೋಗ ಮಾಡಬಾರ್ದು ಅಂತ ಏನಿಲ್ಲ. ಯು ಕ್ಯಾನ್ ಗಿವ್ ಸಮ್ಟೈಮ್ಸ್ ಫ್ರೀ ಆಲ್ಸೋ, ಸಮ್ಟೈಮ್ಸ್ ರೀಸನಬಲಿ ಕೈಂಡ್ ಆಫ್ ಚಾರ್ಜಸ್, ಬಿಕಾಸ್ ಯು ಹ್ಯಾವ್ ಟು ಮೇಂಟೈನ್ ಆಲ್ಸೋ ಲಿಟಲ್ AC ಫೆಸಿಲಿಟೀಸ್ ಇದೆಲ್ಲ ಮ್ಯಾನೇಜ್ ಮಾಡಬೇಕಂದ್ರೆ ಲಿಟಲ್ ಚಾರ್ಜಸ್, ವಾಟ್ ಎವರ್ ದ ಆಪರೇಷನಲ್ ಚಾರ್ಜಸ್ ಯು ಕ್ಯಾನ್ ಗಿವ್, ನಾಟ್ ಮೋರ್ ದೆನ್ ದಟ್. ಇವತ್ತು ನಿಜವಾಗ್ಲೂ ಕೂಡ ವೆರಿ ಗುಡ್ ಕೈಂಡ್ ಆಫ್ ಇನಿಷಿಯೇಟಿವ್. ಡಿಫಿಕಲ್ಟೀಸ್ ಇವೆ, ಸ್ಟೆಮ್ ಬೋರರ್ ಇರ್ಬೋದು, ಬೆರಿ ಬೋರರ್ ಇರ್ಬೋದು, ಶಾರ್ಟ್ ಹೋಲ್ ಬೋರರ್, ಈ ಥರ ಬೋರರ್ ಸುಮಾರು ಇದೆ. ಬೇರೆ ರೂಟ್ ಡಿಸೀಸಸ್, ಲೀಫ್ ಡಿಸೀಸಸ್, ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರೆ ಮಾತ್ರ ನಮಗೆ ಅದನ್ನೆಲ್ಲ ಎಫೆಕ್ಟಿವ್ ಆಗಿ ಮಾಡೋಕ್ಕೆ, ನಾನು ಸುಮಾರು ಎಸ್ಟೇಟ್ಗೆಲ್ಲ ಹೋಗುವಾಗ ತುಂಬ ಚೆನ್ನಾಗಿ ಅವರು ಇದನ್ನೆಲ್ಲ ಕೂಡ ಎಫೆಕ್ಟಿವ್ ಆಗಿ ಮಾಡ್ತಾ ಇರ್ತಾರೆ. ನೀವು ಹೇಳ್ತೀರಲ್ಲ ಲೈಟ್ ಈಸ್ ಅ ವೆರಿ ಕ್ರಿಟಿಕಲ್ ಥಿಂಗ್, ಅದನ್ನು ಚೆನ್ನಾಗಿ ಮಾಡಿದ್ರೆ ಸುಮಾರು ತನಕ ಬರದೇ ಇರ್ಬೋದು. ಬಟ್ ಅದನ್ನು ಹೇಗೆ ಮಾಡೋದು, ಮತ್ತು ಇಲ್ಲಿ ನೀವು ಡಿಸಮಿನೇಷನ್ ಮಾಡಬೇಕು, ಟೆಕ್ನಾಲಜೀಸ್ ಇನ್ಪುಟ್ಸ್ ಎಲ್ಲ ಹೇಳ್ಕೊಡ್ಬೇಕು. ಅದನ್ನು ನೀವು ಎನ್ವಿರಾನ್ಮೆಂಟ್ ಫ್ರೆಂಡಲ್ಲಿ ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿ ಆಗುತ್ತದೆ. ಯಾಕಂದರೆ ಕಾಫಿ ಈಸ್ ಲೈಕ್ ಮೋರ್ ದ್ಯಾನ್ 70% ಈಸ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್. ಈವನ್ ಇಂಡಸ್ಟ್ರೀಸ್ ಕಡೆಯಿಂದ ಕೆಲವು ಮೇಲ್ಸ್ ಬಂದಿದೆ ನಮಗೆ, ಕೆಲವು ಕೆಮಿಕಲ್ಸ್ ಎಲ್ಲ ಬರ್ತಾ ಇದೆ, ಕಾಫಿ ಬೋರ್ಡ್ಗಿವೆ ಡಿಫ್ರೆಂಟ್ ಅಡ್ವೈಸರೀಸ್, ಸುಮಾರು ಸಂಘಗಳು ಕೂಡ ಬಂದು ನನ್ನ ಜೊತೆಗೆ ಮಾತಾಡಿದ್ದೇವೆ. ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಏನು, ಸಮ್ವೇರ್ ವಿ ಹ್ಯಾವ್ ಟು ಗಿವ್ ದ ಸೊಲ್ಯೂಷನ್ಸ್ ಎಲ್ಲ, ಆಲ್ಟರ್ನೇಟಿವ್ಸ್ ಇರಬೇಕಲ್ಲ. ದೀಸ್ ಆರ್ ಎ ವೆರಿ ಎಫೆಕ್ಟಿವ್ ಆಲ್ಟರ್ನೇಟಿವ್. ಏನು ಎಕೋ ಫ್ರೆಂಡ್ಲಿ ಪರಿಸರ ಸ್ನೇಹಿ ಟೆಕ್ನಾಲಜೀಸ್ ಏನಿದೆ ಅದನ್ನು ನಾವು ಜನರಿಗೆ ಸುಮಾರು ಹೇಳ್ಕೊಡ್ಬೇಕಾಗುತ್ತದೆ. ಕೆಮಿಕಲ್ಸ್ ಏನಿರ್ತದೆ ತುಂಬ ಫಾಸ್ಟಾಗಿ ಇಮ್ಮಿಡಿಯೇಟಾಗಿ ರಿಸಲ್ಟ್ ಕಾಣ್ಬೋದು, ಬಟ್ ಅಷ್ಟೇ ರೀತಿಯಲ್ಲಿ ಡ್ಯಾಮೇಜ್ ಕೂಡ ಕೆಲವು ಬಾರಿ ಆಗುತ್ತದಲ್ಲ. ಅದರಿಂದ ಲಾಂಗ್ ಟರ್ಮಲ್ಲಿ ಇದನ್ನು ನೀವು ಒಂದು ಬಾರಿ ಇದನ್ನು ಅಡಾಪ್ಟ್ ಮಾಡೋದು ಕಷ್ಟ ಅನಿಸ್ಬೋದು, ಇನಿಷಿಯಲ್ ಅಡಾಪ್ಟೇಷನ್. ಬಟ್ ಒಂದು ಬಾರಿ ನೀವು ಅಡಾಪ್ಟ್ ಮಾಡ್ಕೊಂಡಿದ್ರೆ ಬಿಡುವುದು ಕೂಡ ಅಷ್ಟೇ ಕಷ್ಟ ಇಂಥ ಟೆಕ್ನಾಲಜೀಸ್ ಎಲ್ಲ. ಸೊ ದಟ್ ಈಸ್ ದ ಬೆನಿಫಿಟ್ ಇನ್ ದಿಸ್ ಎಕೋ ಫ್ರೆಂಡ್ಲಿ ಟೆಕ್ನಾಲಜೀಸ್. ನೀವೊಂದು ಆಕ್ಸೆಪ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದನ್ನು ಯಾರೋ ಬಿಡಕ್ಕೂ ಹೋಗೋದಿಲ್ಲ. ಬಟ್ ಇನಿಷಿಯಲ್ ಆಗಿ ಅಡಾಪ್ಷನ್ ಮಾಡೋದು ಸ್ವಲ್ಪ ಟೈಮ್ ಬೇಕಾಗುತ್ತದೆ. ಆ್ಯಕ್ಚುಲಾಗಿ ಇನಿಷಿಯಲ್ ಡೇಸಲ್ಲಿ ನಮ್ಮ ಟ್ರೆಡಿಷನಲ್ ಪ್ರಾಕ್ಟೀಸಸ್ಸು, ನಮ್ಮ ಕನ್ವೆನ್ಷನಲ್ ಪ್ರಾಕ್ಟೀಸಸ್ ಎಲ್ಲ ನೋಡಿದ್ರೆ ಇವೆಲ್ಲ ಇರುತ್ತದೆ. ನಮ್ಮ ಭಾರತೀಯ ಅಗ್ರಿಕಲ್ಚರಲ್ ಸಿಸ್ಟಮ್ಸ್ ಎಲ್ಲ ಇರ್ತದಲ್ಲ, ಏನು ಇಂಟಿಗ್ರೇಟೆಡ್ ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಇಸ್ ಅವರ್ ಇಂಟೆಗ್ರಲ್ ಪಾರ್ಟ್ ಆಫ್ ಅವರ್ ರೆಗ್ಯುಲರ್ ಪ್ರಾಕ್ಟೀಸಸ್. ಅದರಿಂದನೇ ನಾವು ಸ್ಟಾರ್ಟ್ ಮಾಡಿರೋದು. ಬಟ್ ಏನಾಗುತ್ತದೆ, ಯಾವುದೋ ಒಂದು ಪ್ರಾಬ್ಲಮ್ ಬರುವಾಗ ಇಮ್ಮಿಡಿಯೇಟ್ ಆಗಿ ಅದನ್ನು ಅಟ್ಯಾಕ್ ಮಾಡಬೇಕು, ಏನೋ ಒಂದು ಮಾಡಬೇಕು, ಇಲ್ಲದಿದ್ದರೆ ಲೈವ್ಲಿಹುಡ್ಗೆ ಅಥವಾ ಇನ್ಕಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೇರೆ ಮೆಥಡ್ಸ್ಗೆಲ್ಲ ಹೋಗಿದ್ದೀವಿ, ಸ್ವಲ್ಪ ಸ್ಕೇಲ್ ಇನ್ಕ್ರೀಸ್ ಮಾಡುವಾಗೆಲ್ಲ. ಬಟ್ ಆದರೆ ಮತ್ತೆ ಇದನ್ನು ನಾವು ಎಫೆಕ್ಟಿವ್ ಆಗಿ ಮಾಡಿದರೆ, ಇಲ್ಲಿ ನಾವು ಹೇಳುವುದು ಕಂಪ್ಲೀಟಾಗಿ ಇದೇ ಮಾಡಿ ಅಂತ ಕೂಡ ಅಲ್ಲ, ಇಂಟಿಗ್ರೇಟ್ ಮಾಡಲಲ್ಲಿ. ಸೊ ಇಂಟಿಗ್ರೇಟ್ ಮಾಡಲಲ್ಲಿ ಹೋದರೆ ಸ್ವಲ್ಪ ಇದು ಸ್ವಲ್ಪ ಅದು ಕೂಡ ಸೊ ಮಿಕ್ಸ್ ಮಾಡಿಕೊಂಡು ಕೂಡ ಮ್ಯಾನೇಜ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ದ ಟೈಮಿಂಗ್ ಆ್ಯಂಡ್ ಸಿಚುವೇಶನ್. ಸೊ ಆ ನಿಟ್ಟಿನಲ್ಲಿ ಇಂಟಿಗ್ರೇಟೆಡ್ ಪ್ರಾಕ್ಟೀಸಸ್ ಆರ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೋರ್ಟ್ ಓರಿಯೆಂಟೆಡ್ ನಾವು ಮಾತನಾಡ್ತಿರುವಾಗ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಸ್ಟ್ರಿಂಜೆಂಟ್ ಮೆಕ್ಯಾನಿಸಮ್ಸ್ ಎಲ್ಲ ಇದೆ ಇತ್ತೀಚೆಗೆ ಎಲ್ಲನೂ. ಈಗ ನಾವು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಆ ಕೆಮಿಕಲ್ಸು ಅದನ್ನೆಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಯಾವುದಾದ್ರೂ ಸ್ವಲ್ಪ ವೇರಿಯೇಷನ್ ಇದ್ದರೂ ಕೂಡ ದೇ ವಿಲ್ ನಾಟ್ ಆಕ್ಸೆಪ್ಟ್. ಒಂದು ಬಾರಿ ಆ ಥರ ಆಗಿದ್ರೆ ದೆನ್ ಇಟ್ ವಿಲ್ ಗಿವ್ ಎ ಬ್ಯಾಡ್ ಥಿಂಗ್ ಫಾರ್ ದ ಎಂಟೈರ್. ಐ ಥಿಂಕ್ ಸುಮಾರು ಬೆಳೆಗಾರರು ಮಾತನಾಡಿದ್ರೆ, ಏನೋ ಒಬ್ಬರು ಮಾಡಿದರೆ ಇಡೀ ಇಂಡಿಯನ್ ಕಾಫಿಗೆ ಒಂದು ಬೇರೆ ಹೆಸರು ಬರೋ ರೀತಿಯಲ್ಲಿ ಆಗ್ತಾ ಇದೆ ಅಂತ ಸುಮಾರು ಐ ಥಿಂಕ್ ಅಸೋಸಿಯೇಷನ್ಸ್ ಅವರೆಲ್ಲ ನನಗೆ ಹೇಳಿದ್ದಾರೆ. ಅಂದರೆ ಆ ಥರ ಬರಬಾರ್ದು, ಅಂದರೆ ಒಬ್ಬರು ಕೂಡ ಮಾರಬಾರ್ದು, ಅದಲ್ಲ ನಾನು ಹೇಳ್ತಾ ಇರೋದು. ಒಬ್ಬರದು ಕೂಡ ಆ ಥರ ಬರಬಾರ್ದು. ಒಂದು ಬಾರಿ ಬಂದಿದ್ರೆ ಏನಾಗುತ್ತದೆ, ಒಂದು ರೀತಿಯಲ್ಲಿ ಬೇರೆ ರೀತಿಯೇ ಹೋಗ್ತಾ ಇರ್ತದೆ. ವಿಶೇಷವಾಗಿ ನನಗೆ ಒಂದು ಖುಷಿ ಅನಿಸ್ತಾ ಇದೆ ಅಂದರೆ, ಹೆತ್ತೂರಿನಲ್ಲಿ ತುಂಬ ಪ್ರಮುಖರಿದ್ದಾರೆ. ಅದಕ್ಕೋಸ್ಕರ ಐ ಥಿಂಕ್ ಈ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಸೇರಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಕಂಪನಿ ಏನಿದೆ ಒಂದು ಎಫೆಕ್ಟಿವ್ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳುತ್ತಾ, ಬೆಸ್ಟ್ ವಿಶಸ್ ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್. ಇದುವರೆಗೆ ಮಾತನಾಡಿದವರು ಭಾರತೀಯ ಕಾಫಿ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಕಾರ್ಯದರ್ಶಿ ಎಂ ಕೂರ್ಮಾರಾವ್. ಈಗ ಆಲಿಸಿ ಹೆತ್ತೂರಿನ ಕಾಫಿ ಬೆಳೆಗಾರರು ಹಾಗೂ FPOನ ಆಡಳಿತ ಮಂಡಳಿಯ ನಿರ್ದೇಶಕರಾದ MJ ಸಚಿನ್ ಅವರ ಮಾತುಗಳನ್ನು. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ನಡೆದಂಥ HDPA ಸಂಘದಲ್ಲಿ ನಮ್ಮನ್ನು ಉಪಾಧ್ಯಕ್ಷರಾಗಿ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಮಾತೃ ಸಂಘವಾದ ಹೆತ್ತೂರು ಬೆಳೆಗಾರ ಸಂಘ. ಯಾಕೆಂದರೆ ನಾನು ಇದರಲ್ಲಿ ನಿರ್ದೇಶಕರಾಗಿ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಮತ್ತು ಹಾಸನ ಜಿಲ್ಲಾ ಬೆಳೆಗಾರ ಸಂಘದ ನಿರ್ದೇಶಕರಾಗಿ ಮತ್ತು ಹಾಗೆ 6 ವರ್ಷ ನಮ್ಮ ಹೆತ್ತೂರು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿ, ಹಾಗೆ ಹಾಸನ ಜಿಲ್ಲಾ ಬೆಳೆಗಾರ ಸಂಘದ ಖಜಾಂಚಿಯಾಗಿ ಮತ್ತು ಈಗ ಉಪಾಧ್ಯಕ್ಷರಾಗಿ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಹೆತ್ತೂರು ಹೋಬಳಿ ಬೆಳೆಗಾರ ಸಂಘ. ಅದಕ್ಕೆ ನಾನು ಚಿರೋಣಿಯಾಗಿದ್ದೀನಿ. ಹಾಗೂ ಈ ಬೆಳೆಗಾರರೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಹಾಗೆ ನಾನು ಯಾಕೆ ಸಂಘದಿಂದ ಏನು ಕೇಳಬೇಕು ಅಂತಂದರೆ, ನಮ್ಮ ಕಾಫಿಗೆ ಕೊಡಬೇಕಾಗಿದೆಯಲ್ಲ ಸಬ್ಸಿಡಿಯನ್ನು ಆದಷ್ಟು ಸ್ವಲ್ಪ ಜಾಸ್ತಿಯನ್ನು ಮಾಡಿಕೊಡ್ಬೇಕಾಗುತ್ತದೆ. ಯಾಕೆಂದರೆ ನಮ್ಮ ಹೆತ್ತೂರು ಬೆಳೆಗಾರರಲ್ಲಿ ಎಲ್ಲ ಹೊಸದಾಗಿ ಪ್ಲಾಂಟೇಷನ್ ಮಾಡ್ತಾ ಇರೋರು. ಹಾಗಾಗಿ ಕೆರೆ ಆಗಿರ್ಬೋದು, ಮತ್ತು ಕಣ ಆಗಿರ್ಬೋದು, ಮತ್ತು ಗೋಡೌನ್ ಆಗಿರ್ಬೋದು, ಎಲ್ಲ ಹೊಸದಾಗಿ ಮಾಡ್ತಿದ್ದಾರೆ. ಹೆಚ್ಚು 1 ವರ್ಷ 2 ವರ್ಷದಿಂದ ಪೆಂಡಿಂಗ್ ಆಗಿದೆ ಈ ಸಬ್ಸಿಡಿ ಕೊಡ್ತಾ ಇರೋದು. ಏನಂದರೆ ಸೀನಿಯರಿಟಿ ಮೇಲೆ ಕೊಡಬೇಕಾಗಿದೆ. ಯಾಕೆ ನಮ್ಮಲ್ಲಿ ಒಂದೊಂದ್ಸತಿ ಕೇಳ್ತಾ ಇರ್ತಾರೆ, ನಮ್ಮ ಬೆಳೆಗಾರರು ನಮ್ಮನ್ನೇ ಕೇಳ್ತಾರೆ, ಸ್ವಲ್ಪ ಮಾಡಿಸ್ಕೊಡಿ ಹಾಗೆ ಹೇಗೆ ಅಂತ. ಹಾಗೆ ಏನೋ ಹೇಳಬೇಕಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಸಬ್ಸಿಡಿಗಳನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಹಾಗೆ ನಮ್ಮ ಒಬ್ಬರು ಡಾಕ್ಟ್ರವರು ಹೇಳಿದರು, ಬೆಳೆಗಾರರು ಸ್ವತಂತ್ರ ಅಂತ. ಇಲ್ಲ, ನಾವು ಸ್ವತಂತ್ರರಾಗಿಲ್ಲ. ಅದಕ್ಕಿಂತ ಸ್ವತಂತ್ರರಾಗಿರೋ
ನಮ್ಮ ಲೇಬರ್ಸ್ಗಳು, ಯಾಕೆಂದರೆ ಅವ್ರು ಹೇಳಿದ್ದೇ ಟೈಮಿಂಗ್ಸು, ಅವ್ರು ಹೇಳಿದ್ದೇ ಸಂಬಳ, ಹಾಗಾಗಿ ನಮಗೆ ಸ್ವತಂತ್ರ ಇಲ್ಲ, ಲೇಬರ್ಸ್ಗಳಿಗೆ ಸ್ವತಂತ್ರ ಇದೆ. ಹಾಗಾಗಿ ಮೆಕ್ಯಾನಿಸಿಸನ್ ಬಗ್ಗೆ ಸ್ವಲ್ಪ ಒತ್ತು ಕೊಡಬೇಕು ಅಂತ ನಾನು ನಮ್ಮ ಕಾಫಿ ಬೋರ್ಡ್ಗೆ ಕೇಳ್ಕೊಳ್ತೀನಿ. ನಾನು ಇದರಲ್ಲಿ ಏನು ಹೇಳಬೇಕು ಅಂದರೆ, ನನಗೆ ಸರಿಯೋ ತಪ್ಪು ಗೊತ್ತಿಲ್ಲ, ಏನು ಇಂಜಿನಿಯರ್ ಸ್ಟೂಡೆಂಟ್ಸ್ ಇದ್ದಾರೆ, ಯಾರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗಳಿದ್ದಾರೆ, ಅವ್ರನ್ನ ಕಾಫಿ ಬೋರ್ಡ್ ರೀಚ್ ಮಾಡ್ಬೋದಾ ಅಂತ ರೀತಿಯಲ್ಲಿ ನಾನು ಕೇಳ್ಕೊಳ್ತೀನಿ. ಅದು ಯಾಕೆಂದರೆ ಅವ್ರು ಪ್ರಾಕ್ಟಿಕಲ್ ಇಲ್ಲೇನಾರು ಮಾಡಿದರೆ, ಏನು ಈಗ ನಮ್ಮ ಕಾಫಿ ಕುಯ್ಲು ಏನಿದೆ, ಹೆಚ್ಚು ಕಡಿಮೆ 100 ಚೀಲ ಕಾಫಿ ಕುಯ್ಬೇಕು ಅಂತಂದರೆ ಹೆಚ್ಚು ಕಡಿಮೆ 2 ಲಕ್ಷ ಅದಕ್ಕೆ ಹಾಕ್ತಿದ್ದೀವಿ ನಾವು ಇನ್ವೆಸ್ಟ್ಮೆಂಟ್ನ. ಹಾಗಾಗಿ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದನ್ನು ಕಾಫಿ ಬೋರ್ಡ್ನ ನಾನು ಕೇಳ್ಕೊಳ್ತೇನೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೆ ಹೆತ್ತೂರಿನ ಕಾಫಿ ಬೆಳೆಗಾರರು ಹಾಗೂ FPOನ ಆಡಳಿತ ಮಂಡಳಿಯ ನಿರ್ದೇಶಕರಾದ MJ ಸಚಿನ್ ಅವರ ಮಾತುಗಳನ್ನು ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಅಧ್ಯಕ್ಷರಾದ HT ಸುಧಾಕರ್ ಅವರ ಮಾತುಗಳನ್ನು. ಎಲ್ಲರಿಗೂ ನಮಸ್ಕಾರ. ನಾವು ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ. ಅದರಲ್ಲಿ ಕಾಫಿ ಬೆಳೆನೂ ಕೂಡ ಒಂದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಏಕೆಂತಂದರೆ ಈ ಮೊದಲು ಕೆಲವು ಜನ ಬೆಳೀತಾ ಇರ್ತಕ್ಕಂಥ ಕಾಫಿ ಈ ದಿನ ದೇಶವ್ಯಾಪಿ ರಾಷ್ಟ್ರವ್ಯಾಪ್ತಿಯಲ್ಲಿ ಬೆಳೀತು ಇವತ್ತು ಹೆಚ್ಚು ಕಡಿಮೆ 78-80 ರಾಷ್ಟ್ರಗಳಲ್ಲಿ ಕಾಫಿನ ಬೆಳೀತಾ ಇದ್ದಾರೆ. ಅದೇ ರೀತಿ ಕಾಫಿ ಬೆಳೆಗೆ ಶತ್ರುವಾಗಿ ಈ ದಿನ ಚಿಕೋರಿ ಕೂಡ ಒಂದು ಬೃಹದಾಕಾರವಾಗಿ ಬೆಳೀತಾ ಇದೆ. ಯಾಕೆ ನಾನು ಈ ಮಾತನ್ನ ಹೇಳ್ತಕ್ಕಿಂತ, ನಾನು ಮಾಲೂರಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂಗಡಿನಲ್ಲಿ ಕಾಫಿ ಪುಡಿ ಪ್ಯಾಕೆಟ್ನ ನಾನು ತೆಗೆದುಕೊಂಡು ನೋಡಿದೆ. ನಮ್ಮಲ್ಲಿರ್ತಕ್ಕಂಥ ಅರ್ಧ ಬೆಲೆಗೆ ಅಲ್ಲಿ ಕಾಫಿ ಪುಡಿನ ಮಾರ್ತಾ ಇದ್ದಾರೆ. ಆದರೆ ಅಲ್ಲಿ ಅದು ಬರೀ ಚಿಕೋರಿನ ಪ್ಯಾಕ್ ಮಾಡಿ ಕಾಫಿ ಪುಡಿ ಅಂತ ಮಾರ್ತಾ ಇದ್ದಾರೆ. ಯಾವ ಮನುಷ್ಯನೂ ಕೂಡ ಅದನ್ನು ಕುಡಿದ್ರೆ ಮತ್ತೆ ಯಾವತ್ತೂ ಕೂಡ ಕಾಫಿ ಕಡೆ ಅವನು ಮುಖ ತಿರುಗಿ ನೋಡಿರಲ್ಲ ಅವನು. ಹಾಗಾಗಿ ಕಾಫಿಗೆ ಇವತ್ತು ಚಿಕೋರಿ ಬೃಹದಾಕಾರವಾಗಿ ಶತ್ರುವಾಗಿ ಬೆಳೆದಿದೆ. ನಾವು ಮೊಟ್ಟ ಮೊದಲನೇ ಬಾರಿಗೆ ಚಿಕೋರಿನ ಹತೋಟಿಲಿಗೆ ತರಬೇಕಂತಂದ್ರೆ ನಾವು ನಮ್ಮದೇ ಆದಂಥ ಸಂಸ್ಥೆನ ಹುಟ್ಟುಹಾಕಿ ಅದರಲ್ಲಿ ಕ್ವಾಲಿಟಿ ಕಾಫಿನ ಇಂಪ್ಲಿಮೆಂಟ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡಿ ಜನಗಳಿಗೆ ಉತ್ತಮವಾದ ಕಾಫಿನ ಕುಡಿಸ್ತಕ್ಕಂಥ ಕೆಲಸನ ಫಸ್ಟ್ ನಾವು ಮಾಡಬೇಕಾಗಿದೆ. ಮೊನ್ನೆ HDBK ಕಾರ್ಯಕ್ರಮದಲ್ಲಿ ಕಾಫಿ ಬೋರ್ಡ್ನವರು ಕಾಫಿನ ಮಾಡಿದ್ರು, ಅಮೃತ ಇದ್ದಂಗಿತ್ತು. ನಾವು ಅದನ್ನು ಕುಡಿದು ಮತ್ತೆ 1 ಗಂಟೆನಲ್ಲೇ ಪುನಃ ಕಾಫಿ ಕುಡಿಬೇಕು ಅಂತ ಒಂದು ಬಯಕೆ ಆಗ್ತಾ ಇತ್ತು. ಅಷ್ಟೊಂದು ಚೆನ್ನಾಗಿತ್ತು. ಆ ಥರ ಕಾಫಿನ ನಾವು ಇವತ್ತು ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೇಳದ ರೂಪದಲ್ಲಿ ಮಾಡಿ ಎಲ್ಲ ಜನಗಳು ಕಾಫಿ ರುಚಿನ ನಾವು ತೋರಿಸ್ಬೇಕಾಗಿದೆ. ಆ ಕೆಲಸನ ಕಾಫಿ ಬೋರ್ಡು ನಮ್ಮ ಜೊತೆ ಕೈ ಜೋಡಿಸಿ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮಲ್ಲಿ ನನ್ನ ಕಳಕಳಿಯ ಮನವಿ. ಕಾಫಿನ ನಾವು ಮೊದಲನೇ ಹಂತವಾಗಿ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು, ನಂತರದಲ್ಲಿ ಅದನ್ನು ಪೌಡ್ರ್ ಮಾಡ್ತಕ್ಕಂಥದ್ದು, ನಂತರದಲ್ಲಿ ಕುಡಿತಕ್ಕಂಥ ಕಾಫಿನ ಮಾಡ್ತಕ್ಕಂಥದ್ದು ನಮ್ಮ ಮುಂದಿನ ಯೋಜನೆಗಳು. ಅದಕ್ಕಾಗಿ ನಾವೀಗಾಗಲೇ ಬಲಿಷ್ಠವಾದ ತಂಡವನ್ನು ಕಟ್ಟಿದ್ದೀವಿ. ನಮಗೆ ಬೆನ್ನೆಲುಬಾಗಿ ಅಧಿಕಾರ ವರ್ಗದವರಿದ್ದಾರೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಭರವಸೆ ಕೊಡ್ತೀನಿ, ಇನ್ನು 5-10 ವರ್ಷದಲ್ಲಿ ಈ ಕಂಪ್ನಿನ ಬೃಹದಾಕಾರವಾಗಿ ಬೆಳೆಸಿ ಇಲ್ಲಿರ್ತಕ್ಕಂಥ ಜನಗಳಿಗೆ ನ್ಯಾಯವನ್ನು ಕೊಡಿಸಿ, ನೀವೇನು ನಮ್ಮ ಮೇಲೆ ಭರವಸೆ ಇಟ್ಟಿದ್ದೀರಿ, ನೀವು ಕೊಡ್ತಕ್ಕಂಥ ಒಂದೊಂದು ರೂಪಾಯಿಗೂ ನಾವು ಕೂಡ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದುವರೆಗೆ ಹೆತ್ತೂರು ವೆಸ್ಟರ್ನ್ ಘಾಟ್ಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಅಧ್ಯಕ್ಷರಾದ HT ಸುಧಾಕರ್ ಅವರ ಮಾತುಗಳನ್ನು ಆಲಿಸಿದಿರಿ. ಇದುವರೆಗೆ ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಹೆತ್ತೂರು ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ನ ಉದ್ಘಾಟನಾ ಸಮಾರಂಭದ ಆಯ್ದ ಅಂತಿಮ ಭಾಗ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಶಮಿತಾ ಜೈನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಾಣಿ ಉದಯ್, ವಕೀಲರು ಹೆತ್ತೂರು ಹಾಗೂ ಉದಯ್ ಭಾರತೀಯ ಜೀವ ವಿಮಾ ನಿಗಮ ಹೆತ್ತೂರು.